शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि श्रुतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्ति। अथ कृष्णयजुर्वेदीय तैत्तिरीयोपनिषदि आनन्दवल्ली तत्र नवमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಭಾಗವಾದ ಆನಂದವಲ್ಲಿಯನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಬಹಳ ಬಹಳ ಮುಖ್ಯವಾದ ಭಾಗ. ಮುಖ್ಯವಾದ ಅಂದ್ರೇನು? ಇಡೀ ತೈತ್ತಿರೀಯೋಪನಿಷತ್ತು ಈ 9ನೇ ಅನುವಾಕದಲ್ಲಿ ಯಾವ ಒಂದು ಮಂತ್ರದಿಂದ ಏನನ್ನು ಹೇಳಿದ್ದಾರೆಯೋ ಅದು ಆ ಮಂತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮತ್ತೆ ಯಾವುದಕ್ಕೆ ಸೀಮಿತವಾಗಿದೆ ಅಂತಂದ್ರೆ ಯಾವುದರಿಂದ ಉಪಕ್ರಮಿಸಿದ್ದರೋ ಅಂದ್ರೇನು, ಏನನ್ನ ಪ್ರತಿಜ್ಞೆ ಮಾಡಿ ನೋಡಿ ನಾವು ಈಗ ಇದಕ್ಕಾಗಿ ಇದನ್ನ ತೋರಿಸಿಕೊಡುವುದಕ್ಕಾಗಿ ನಾವು ಈಗ ಪ್ರಾರಂಭ ಮಾಡುತ್ತಿದ್ದೇವೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಯಾವ ವಿಷಯವನ್ನ ಅಲ್ಲಿ ಹೇಳಿದ್ದರೋ ಯಾವುದದು ಮೊಟ್ಟ ಮೊದಲನೆಯ ಮಂತ್ರ ಬ್ರಹ್ಮವಿದ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಇದೆಯಲ್ಲ. ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಲಕ್ಷಿತವಾಗಿರತಕ್ಕಂತಹ ಪರಬ್ರಹ್ಮವನ್ನ ತಿಳಿಸುವುದಕ್ಕೋಸ್ಕರ ಮುಂದಿನ ಭಾಗ ಬರ್ತಾ ಇದೆ. ಅದನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಯಾತಕ್ಕೆ ವಿಚಾರ ಮಾಡಬೇಕು ಅಂತಂದ್ರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ ಅಂತ ಹೇಳಿದ್ರು. ಅವನು ಎಲ್ಲ ಕಾಮಗಳನ್ನು ಕೂಡ ಬ್ರಹ್ಮದ ಜೊತೆಯಲ್ಲಿಯೇ ಒಟ್ಟಿಗೆ ಪಡೆದುಕೊಂಡು ಬಿಡುತ್ತಾನೆ ಅಂತಂತ. ಇವಕ್ಕೆಲ್ಲ ಲೌಕಿಕವಾಗಿ ಅರ್ಥ ಮಾಡಿದ್ರೆ ಹೇಗೋ ಅರ್ಥ ಆಗುತ್ತೆ. ಏನು ಅವ್ರ ಜೊತೆ ಇರೋದಂತೆ ಒಟ್ಟಿಗೆ ಕಾಮ ಇದೆ ಅನುಭವಿಸ್ಬೋದಂತೆ, ಕಾಮಗಳು ಎಷ್ಟು ಅಂತ ಅವರ ಸಂಖ್ಯೆ ಒಂದು ಗೊತ್ತು ಮಾಡೋದಕ್ಕಾಗುತ್ತಾ? ಏನೂ ಇಲ್ಲ. ಹೇಗೆ ಅದನ್ನೆಲ್ಲ ಹೇಳ್ಕೊಂಡು ಬಂದು ಈ ಒಂದು ಸತ್ಯಜ್ಞಾನಾನಂತ ಲಕ್ಷಣವಾಗಿರ್ತಕ್ಕಂತಹ ಪರಬ್ರಹ್ಮ ತತ್ವವನ್ನು ತಿಳಿಸುವುದಕ್ಕಾಗಿ ಹೊರಟಿದ್ದೇವೆ ಅಂತ ಉಪಕ್ರಮಿಸಿದ್ದರಲ್ಲ, ಅದನ್ನೇ ಈಗ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ ಈ ಮಂತ್ರದಲ್ಲಿ. ಅಂದ್ರೇನು? ಇಡೀ ತೈತ್ತಿರೀಯೋಪನಿಷತ್ತಿನ ಸಾರಭೂತವಾಗಿರತಕ್ಕಂತಹ ಮಂತ್ರ ಈ ಮಂತ್ರ. ಅದನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಸ್ವಲ್ಪ ಆ ಮಂತ್ರವನ್ನ ಹೇಳಿ ತಾತ್ಪರ್ಯವನ್ನು ಸ್ವಲ್ಪ ನೋಡಿ ಈ ಪ್ರಕೃತ ಭಾಗವನ್ನ ನೋಡೋಣ. ಓಂ ಸ್ವಯ ಏವಂವಿತ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ.
ಅಂತ ಹೇಳಿದ್ರು. ಮಂತ್ರ ಏನಿದು, ಏನು ಸುಲಭವಾಗಿದೆಯಲ್ಲ. ಏನು, ಆನಂದಮಯನನ್ನು ಪಡೆದುಕೊಳ್ಳುತ್ತಾನೆ, ಮತ್ತೆ ನಂತರ ಏನು, ಪ್ರಾಣಮಯ ಮನೋಮಯವಾಗಿ ಹೋಯ್ತಲ್ಲ. ಕೊನೆಗೆ ಏನ್ ಮಾಡ್ತಾನೆ, ಆನಂದಮಯನನ್ನು ಪಡೆದುಕೊಳ್ಳುತ್ತಾನೆ. ಆಯ್ತು, ಮುಗಿದಾಯ್ತು. ಏನು ವಿಚಾರ ಮಾಡ್ತಕ್ಕಂಥದ್ದು ಏನಿದೆ ಅಂದ್ರೆ, ಇಲ್ಲ, ಇಲ್ಲಿ ವಿಚಾರ ಮಾಡತಕ್ಕಂಥದ್ದು ಬಹಳಷ್ಟು ಇದೆ. ಏನು, ಇವಾಗ ಅನ್ನಮಯಾತ್ಮನಿಂದ ಹಿಡಿದು ಆನಂದಮಯಾತ್ಮನವರೆಗೆ ಏನನ್ನು ಹೇಳಿದ್ದಾರೆ, ಸಮಾನವಾಗಿ ಉಪಸಂಕ್ರಾಮತಿ ಉಪಸಂಕ್ರಾಮತಿ ಅಂತ ಹೇಳಿದ್ದಾರೆ. ಉಪಸಂಕ್ರಾಮತಿ ಅಂತ ಹೇಳ್ಬಿಟ್ಟು ಉಪಸಂಕ್ರಮಣವನ್ನ ಏನಾಗಿ ಸಮಾನವಾಗಿ ಹೇಳಿದ್ದಾರೆ ಎಲ್ಲ ಆತ್ಮರುಗಳ ವಿಷಯದಲ್ಲಿಯೂ ಕೂಡ. ಹೌದ್ ತಾನೆ? ಹಾಗಾಗಿ ಏನದರ ಅರ್ಥ, ಪಡೆದುಕೊಳ್ತಾನೆ. ಇಲ್ಲ ಇಲ್ಲ, ಪಡೆದುಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ರೆ ಇಡೀ ಯಾವ ಒಂದು ಪ್ರತಿಜ್ಞೆ ಮಾಡಿದ್ದರೋ ಅದಕ್ಕೆ ಧಕ್ಕೆ ಬಂದ್ಬಿಡುತ್ತೆ. ಏನ್ ಪ್ರತಿಜ್ಞೆ ಮಾಡಿದ್ರು? ಸತ್ಯಜ್ಞಾನಾನಂತ ಲಕ್ಷಣವಾದ ಸತ್ಯಜ್ಞಾನಾನಂತ ಎಂಬ ಲಕ್ಷಣದಿಂದ ಲಕ್ಷಿತವಾಗಿರತಕ್ಕಂತಹ ಪರಬ್ರಹ್ಮ ತಿಳಿಸ್ಕೊಡ್ತೇವೆ. ಅದನ್ನು ತಿಳಿದುಕೊಂಡ್ಬಿಟ್ರೆ ಎಲ್ಲ ಕಾರಣಗಳನ್ನು ಒಟ್ಟಿಗೆ ಪಡೆದುಕೊಂಡು ಬಿಡುತ್ತಾನೆ ಅಂತ ಹೇಳಿ, ಮತ್ತೇನು, ಅವನು ಏನಾಗಿ ಪಡೆದುಕೊಳ್ಳುತ್ತಾನೆ, ಬ್ರಹ್ಮದಲ್ಲಿಯೇ ಒಂದಾಗಿ ಅಂತ ಹೇಳಿದ್ರು. ಹೀಗೆ ಬ್ರಹ್ಮದಲ್ಲಿಯೇ ಒಂದಾದ ಮೇಲೆ ಇನ್ನು ಪಡೆದುಕೊಳ್ತಕ್ಕಂಥದ್ದು ಏನು ಸ್ವಾಮಿ? ಯಾವಾಗ ಅಲ್ಲಿಯೇ ಇದ್ದು ಬಿಟ್ಟಿದ್ದಾನೋ ಅದನ್ನ ಪಡೆದುಕೊಳ್ಳುವ ಅವಶ್ಯಕತೆ ಆದರೂ ಏನು? ಯಾಕೆ ಇಲ್ಲಿ ಉಪಸಂಕ್ರಾಮತಿ ಅಂತ ಹೇಳಿದ್ದಾರೆ? ಅದಕ್ಕೋಸ್ಕರನೇ ಇಲ್ಲಿ ವಿಚಾರ ಮಾಡಬೇಕಾದದ್ದು ಸ್ವಲ್ಪ ಇದೆ, ವಿಚಾರ ಮಾಡೋಣ ಅಂತ ಹೇಳಿ ವಿಚಾರವನ್ನ ಮಾಡಿ ಏನ್ ಹೇಳಿದ್ರು ಅದ್ರ ಸಾರಾಂಶ ಮಾತ್ರ ಹೇಳ್ತೇನೆ ನೋಡಿ. ಇಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಎಲ್ಲ ಶ್ರುತಿಗೂ ಕೂಡ ಒಂದೇ ಒಂದು ಪರಮಾರ್ಥವಾದ ಒಂದು ತಾತ್ಪರ್ಯ ಹೊಂದಿದೆ. ಅದೇ ಯಾವುದದು? ಅದು ಏಕತ್ವ ಅಂತಕ್ಕಂಥದ್ದು. ನಾನಾತ್ವ ಖಂಡಿತ ಅಲ್ವಾ? ಯಾಕೆ ಯಾಕೆ ಅಂತಂದ್ರೆ, ಈ ಒಂದು ಪರಬ್ರಹ್ಮದ ಒಂದು ಪದ ಅಥವಾ ಆತ್ಮಜ್ಞಾನ ಅಂತಕ್ಕಂಥದ್ದು ಇದೆಯಲ್ಲ, ಆ ಪರಬ್ರಹ್ಮ ಪದ ಮೋಕ್ಷ ಕೈವಲ್ಯ ಎಂಬತಕ್ಕಂಥದ್ದು ಕೇವಲ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರಲ್ಲ. ಹಾಗೆ ಹೇಳಿದ್ದರಿಂದ ಏನಾಗಿರ್ಬೇಕದು? ಅದು ಏಕತ್ವವೇ ಆಗಿರಬೇಕು. ಯಾಕೆ? ಇನ್ನೊಂದಾಗ್ಬಿಟ್ರೆ ಇದರಿಂದ ಇದನ್ನು ಪಡೆಯಬೇಕು ಅಂತ ಹೇಳ್ಬಿಟ್ಟು ಇದರಿಂದ ಯಾವುದು ಸಾಧನ ಹೇಳಿದಾಗಾಯ್ತು. ಯಾವುದೋ ಸಾಧನದಿಂದ ಇದನ್ನು ಕರ್ಮ ಆಯಿತು, ಇಂಥ ಆಬ್ಜೆಕ್ಟ್. ಇದನ್ನು ಪಡೆಯಬೇಕು. ಯಾರು ಪಡೆಯಬೇಕು? ನಾನು ಯಾರು? ಕರ್ತೃ. ಹೀಗೆ ಕರ್ತೃ, ಸಾಧನ ಮತ್ತೆ ಕರ್ಮ ಈ ರೂಪವಾಗಿ ಹೇಳಿಬಿಟ್ರೆ ಏನಾಗುತ್ತೆ? ಅಲ್ಲಿ ಈ ಒಂದು ಮುಕ್ತಿ, ಅಭಯ ಪ್ರಾಪ್ತಿ, ಮುಕ್ತಿನೇನು ಅಭಯ ಪ್ರಾಪ್ತಿ ಹೇಳ, ಅಭಯಂ ಪ್ರತಿಷ್ಠಾಂ ವಿಂದತೆ, ಇದು ಸಾಧ್ಯವಾಗುವುದೇ ಇಲ್ಲ. ಯಾತಕ್ಕೆ? ಎಲ್ಲಿ ಎರಡನೇ ವಸ್ತು ಅಂತ ಇದೆಯೋ ಅಲ್ಲಿ ಅಭಯ ಪ್ರಾಪ್ತಿ ಅಂತಕ್ಕಂಥದ್ದು ಕನಸಿನಲ್ಲಿಯೂ ಸಾಧ್ಯವಿಲ್ಲ. ಯಾವುದೋ ಒಂದು ಸ್ಥಿತಿಯಲ್ಲಿ ಭಯ ಇದ್ದೇ ಇರಬೇಕು. ಅಭಯ ಪ್ರಾಪ್ತಿ ಅಂತ ಹೊಂದಬೇಕಾದರೆ ಕೇವಲ ಏಕತ್ವವನ್ನು ಹೇಳಿದರೆ ಮಾತ್ರ ಸಾಧ್ಯವೇ ಹೊರತು ಈ ಒಂದು ನಾನಾತ್ವಾಗಲಿ ದ್ವೈತವಾಗಲಿ ಹೇಳಿದ್ರೆ ಸಾಧ್ಯವಿಲ್ಲ ಅಂತ ಹೇಳಿ, ಮತ್ತೆ ಇದನ್ನ ಏನಾಗಿದೆ ಉದ್ದಕ್ಕೂ ಕೂಡ ಶ್ರುತಿಯಲ್ಲಿ ಹೇಳಿದೆ. ಕೇವಲ ತೈತ್ರಿಯದಲ್ಲಿ ಅಲ್ಲ, ಎಲ್ಲ ಕಡೆಯಲ್ಲಿಯೂ ಕೂಡ ತಾತ್ಪರ್ಯದಿಂದ ಇದನ್ನು ಹೇಳುತ್ತೆ. ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಶಂಕರ ಭಗವತ್ಪಾದ ಪ್ರತಿಜ್ಞೆ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಪ್ರತಿಜ್ಞೆ ಮಾಡಿ ಉಪಕ್ರಮಿಸಿದ್ದಾರೆ. ಎಲ್ಲ ವೇದಾಂತಗಳು ಕೂಡ ಇದನ್ನು ಹೇಳುವುದಕ್ಕೆ ಹೊರಟಿದೆ ಅಂತ ಹೇಳಿದ್ರು. ಆದ್ದರಿಂದ ಹೇಳಿದ್ರು ನೋಡಿ, ಈ ಅದ್ವೈತ ಅಂತ ಹೇಳ್ತಾ ಇದ್ದೀವಲ್ಲ, ಇದು ಏನಾಗಿದೆ ಗೊತ್ತೇನು? ಅನುಭವಾರೂಢವಾಗಿದೆ. ಅಂದ್ರೇನು? ಪ್ರತಿಯೊಬ್ಬರ ಅನುಭವದಲ್ಲೂ ಇದು ಬಂದೇ ಇರತಕ್ಕಂಥದ್ದೇ ಇದು. ಆದರೆ ದ್ವೈತದ ವಿಷಯದಲ್ಲಿ ಹಾಗಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ಹೌದಾನೆ?
ಒಬ್ನು ಇರ್ಬೋದಪ್ಪ, ಏನು ಸ್ವತಂತ್ರೋ ಭಗವಾನ್ ವಿಷ್ಣು ಅಂತಂತಾನೆ ಒಬ್ಬ. ಅದೇ ಇನ್ನೊಂದು ದೇಶದಲ್ಲಿ ಇನ್ನೊಬ್ಬ ಹೇಳ್ತಾನೆ, ಎಲ್ಲಾರು ಉಂಟಾ ಸ್ವತಂತ್ರ ಭಗವಾನ್, ಇಲ್ಲ ಕಣ್ರಿ ಅವನು ಪರತಂತ್ರ ಅಂತ ಅವನು ಹೇಳ್ತಾನೆ. ಈ ಒಂದು ಏಕತ್ವ ಅಂತಕ್ಕಂಥದ್ದು, ಒಂದು ಏಕವಾಕ್ಯತೆ ಅಂತಕ್ಕಂಥದ್ದು ಬರೋದಿಲ್ಲ. ಮತ್ತೆ ಈ ಒಂದು ಅದ್ವೈತ ಅಂತಕ್ಕಂಥದ್ದು ಇದು ರೂಢವಾಗಿದೆ. ಅನುಭವದಲ್ಲಿ ಹೊಂದುತ್ತೆ. ಅನುಭವಕ್ಕೆ ಹೇಗೆ ಹೊಂದುತ್ತೆ ಅಂತಕ್ಕಂಥ ನೋಡಿದಾರಣ, ಅದು ಹೊಂದುತ್ತೆ. ಮತ್ತು ಈ ಇನ್ನೊಂದು ಕೊನೆಯ ವಿಚಾರ ಹೇಳಿದ್ರು, ಈ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಹೇಳಿದ್ರಿಂದ ಅವನು ಪೂರ್ಣವಾಗಿ ಅಭಯವನ್ನು ಹೊಂದುತ್ತಾನೆ ಅಂತ ಹೇಳಿದ್ರು. ಅಭಯವನ್ನು ಪೂರ್ಣವಾಗಿ ಹೊಂದುತ್ತಾನೆ ಅಂತ ಹೇಳಬೇಕಾದ್ರೆ ಏನದು, ಅದು ಏಕತ್ವ ಜ್ಞಾನದಿಂದ ಮಾತ್ರ ಸಾಧ್ಯವೇ ಹೊರತು ಖಂಡಿತವಾಗಲೂ ಕೂಡ ದ್ವೈತ ಜ್ಞಾನದಿಂದ ಪ್ರಾಪ್ತಿ ಇಲ್ಲ, ಅಭಯ ಪ್ರಾಪ್ತಿ ಇಲ್ಲ ಅಷ್ಟೇ. ಅದು ಅನುಭವಕ್ಕೂ ಬಂದಿದೆ, ತರ್ಕಕ್ಕೂ ಹೊಂದುತ್ತೆ, ಮತ್ತೆ ಎಲ್ಲ ಕಡೆ ಹೇಳಿಯೂ ಇದ್ದಾರೆ. ಎಲ್ಲದಕ್ಕೂ ಎಲ್ಲಿ ದ್ವೈತ ಇದೆಯೋ ಅಲ್ಲಿ ಭಯ ಅಂತಕ್ಕಂಥದ್ದು ಖಚಿತ ಗೊತ್ತು ಇದ್ದೇ ಇದೆ. ಹೀಗೆ ಅಭಯ ಪ್ರಾಪ್ತಿಯನ್ನು ಹೇಳಿರುವುದರಿಂದ ಏನಿದೆ, ಏಕತ್ವವೇ ಸಿದ್ಧವಾದಂತಾಯಿತು ಅಂತ ಹೇಳಿ, ಈಗ ಈ ಒಂದು ಏಕತ್ವ ಯಾವುದು, ಈ ಆತ್ಮಜ್ಞಾನ ಆತ್ಮ. ಈಗ ಆತ್ಮಜ್ಞಾನ ಅಂದರೆ ವಿದ್ಯಾ, ಹೌದ್ ತಾನೆ? ಹಾಗಾದ್ರೆ ಈ ವಿದ್ಯಾ ಅವಿದ್ಯೆ ಇದೆಯಲ್ಲ, ಅದು ಆತ್ಮನ ಧರ್ಮ ಅಂತಾಯ್ತು. ಯಾಕೆ ಅಂತಂದ್ರೆ ನೋಡಿ, ಆತ್ಮ ಇದ್ದಾನೆ, ಬ್ರಹ್ಮಾತ್ಮ ಆತ್ಮ ಇದೆ. ಆತ್ಮನನ್ನ ಸರಿಯಾಗಿ ತಿಳಿದುಕೊಂಡರೆ ಅಭಯ ಪ್ರಾಪ್ತಿ, ಹೌದ್ ತಾನೆ? ಆತ್ಮನನ್ನ ಯಥಾವತ್ತಾಗಿ ತಿಳಿದುಕೊಂಡರೆ ಅಭಯ ಪ್ರಾಪ್ತಿ. ಅದೇ ಆತ್ಮನನ್ನ ಅನ್ಯಥಾ ತಿಳಿದುಕೊಂಡರೆ, ಅಂದ್ರೆ ಬೇರೆ ವಿಧದಲ್ಲಿ ತಿಳಿದುಕೊಂಡರೆ ಭಯ ಪ್ರಾಪ್ತಿ ಅಂತ ಹೇಳಿದ್ರು. ಅಲ್ಲಿಗೆ ಈ ವಿದ್ಯಾ ಸರಿಯಾಗಿ ತಿಳಿದುಕೊಂಡ್ರೆ ಅಂದ್ರೆ ವಿದ್ಯಾ, ಅನ್ಯಥಾ ತಿಳಿದುಕೊಂಡ್ರೆ ಅಂದ್ರೆ ಅವಿದ್ಯಾ. ಈ ವಿದ್ಯೆಗಳು ಆತ್ಮನಿಗೆ ಸೇರಿದವು ಅಂತ ಆಗ್ಬಿಡ್ತಲ್ಲ ಅಂತ ಅಂದ್ರೆ ಇಲ್ಲ, ಹಾಗೆ ನಮಗೆ ತಿಳಿದು ಬರುತ್ತೆ. ಆದರೂ ಕೂಡ ಪರಮಾರ್ಥವಾಗಿ ಈ ವಿದ್ಯೆಗಳೂ ಕೂಡ ಆತ್ಮನ ಧರ್ಮವಲ್ಲ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಯಾಕೆ? ಆತ್ಮನು ಅದ್ವಿತೀಯವಾದ ತತ್ವ, ಯಾವ ಇನ್ನೊಂದು ಇರೋದ್ರೆ ಕೇವಲ ತತ್ವ ಅಷ್ಟೆ, ಅದ್ವಿತೀಯವಾದ ತತ್ವ. ಮತ್ತೆ ಇದೆಯಲ್ಲ ಸ್ವಾಮಿ, ವಿದ್ಯೆ ಶ್ರುತಿ ಎಲ್ಲ, ಅದಕ್ಕೆಲ್ಲ ಗತಿ ಏನು? ಅವಕ್ಕೆ ಗತಿ ಏನು ಗೊತ್ತೇನು? ಎಲ್ಲಿಯವರೆಗೆ ಈ ಜ್ಞಾನವಾಗುವುದಿಲ್ಲವೋ, ಏಕತ್ವ ಜ್ಞಾನ ಅನುಭವಪೂರ್ವಕವಾಗಿ ಆಗುವುದಿಲ್ಲವೋ, ಅಲ್ಲಿಯವರೆಗೂ ಕೂಡ ಈ ಶ್ರುತಿಗಳ ವ್ಯಾಪಾರ ಇದ್ದೇ ಇದೆ. ಅಲ್ಲಿವರೆಗೂ ಶ್ರುತಿ ಬೇಕು. ಒಂದು ಸಾರಿ ಏಕತ್ವ ಜ್ಞಾನವಾಗಿ ಬಿಟ್ಟರೆ, ಅಂದ್ರೇನು? ಬರೀ ಜ್ಞಾನವಲ್ಲ, ಬೌದ್ಧಿಕ ಜ್ಞಾನವಲ್ಲ, ಅನುಭವ ಪರ್ಯಂತವಾಗಿ ಜ್ಞಾನವಾಗಿ ಬಿಟ್ಟರೆ, ಏಕತ್ವ ಅನುಭವ ಆಗೋಯ್ತು ಅವನಿಗೆ. ಆಗಿಬಿಟ್ರೆ ಆಗ ಏನೂ ಇಲ್ಲ, ಸ್ಮೃತಿನೂ ಇಲ್ಲ, ಪುರಾಣನೂ ಇಲ್ಲ, ಇನ್ನೊಬ್ಬನೂ ಇಲ್ಲ, ಅಪ್ಪ ಇಲ್ಲ, ಯಾವ ತಾಯಿ ಇಲ್ಲ. ಅತ್ರ ವೇದ ವೇದ ಅಂತ ಉದ್ದಕ್ಕೂ ಹೇಳ್ಬಿಟ್ಟೆ ಅಲ್ಲ, ಅಪಿತ ಮಾತಾ ಮತ್ತೆ ಎಲ್ಲ ಪ್ರತಿಯೊಂದು ಯಾವುದು ಅಲ್ಲಿವರೆಗೆ ಮಾತ್ರ ಅಷ್ಟೇ. ಹಾಗಾಗಿ ಈ ಒಂದು ವಿದ್ಯೆಗಳೂ ಕೂಡ ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಆತ್ಮನು ಕೇವಲ ಸ್ವರೂಪ. ಆಯ್ತು ಸ್ವಾಮಿ, ಇಷ್ಟೆಲ್ಲ ಆಯ್ತು. ಈಗ ತಾತ್ಪರ್ಯ ಹೇಳ್ಬಿಡಿ. ಸಂಕ್ರಮಣ, ಉಪಸಂಕ್ರಾಮತಿ ಅಂತ ಹೇಳಿದ್ದಾರಲ್ಲ, ಅದನ್ನ ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಅಷ್ಟೇ. ಅದನ್ನ ಹೇಳ್ಬಿಡಿ ಸ್ವಾಮಿ. ಈ ಬಾಕಿದೆಲ್ಲ ಹೇಳಾಯ್ತಲ್ಲ, ಅದನ್ನು ಮಾತ್ರ ಹೇಳ್ಬಿಡಿ ಇವಾಗ ಸಾಕು. ಉಪಸಂಕ್ರಾಮತಿ ಅಂತ ಪದಕ್ಕೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅದನ್ನ ಹೇಳ್ತೇವಪ್ಪ ಈಗ. ಯಾಕೆ ಇಷ್ಟೂ ಕೂಡ ಅದಕ್ಕೆ ಪೂರಕವಾಗಿ ಬೇಕಾಗಿತ್ತು. ಈ ಒಂದು ಜ್ಞಾನ ಆದ ಮೇಲೆ ಈಗ ಉಪಸಂಕ್ರಮಣ ಎನ್ನುವ ಪದಕ್ಕೆ ಏನರ್ಥ ಅಂತ ಹೇಳೋದು ಸುಲಭ, ಹೇಳಿದ್ರೆ ನಿಮಗೆ ಅರ್ಥವಾಗೋದು ಅಷ್ಟೇ ಸುಲಭ. ಈ ಜ್ಞಾನ ಇಲ್ಲದೆ ಹೋಗ್ಬಿಟ್ರೆ ಅರ್ಥವಾಗೋ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಇಷ್ಟೆಲ್ಲ ವಿಚಾರ ಮಾಡಿ ಕೊನೆಗೆ ಹೇಳ್ತಾ ಇದ್ದಾರೆ, ಈ ಸಂಕ್ರಮಣ ಅಂತಂದ್ರೆ ಏನು ಗೊತ್ತೇನಪ್ಪ, ಹೇಳ್ತೇವೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅದು ಇವತ್ತಿನ ಭಾಗ.
ನೋಡೋಣ ಏನ್ ಹೇಳ್ತಾರೆ. ಆ ಮಂತ್ರ ಹೇಳಾಗಿದೆ, ಇನ್ನೊಂದ್ಸರಿ ಏನು ಬೇಡ, ಈ ಟೈಮ್ ಸ್ವಲ್ಪ ಇರೋದ್ರಿಂದ ಈ ಒಂದು ಭಾಗ ನೋಡೋಣ ಮುಗಿದ ಏನ್ ಹೇಳ್ತಾರೆ. ಸಂಕ್ರಮಣ ಅಂದ್ರೆ ಏನು ಅಂದ್ರೆ ನೋಡಿ, ಶುರು ಮಾಡ್ತಾರೆ. ಅಭೇದೇ ಏತಮಾನಂದಮಯಮಾತ್ಮಾನುಭವ ಸಂಕ್ರಾಮತಿ ಇತಿ ಕರ್ಮ ಕರ್ತೃತ್ವ ಅನುಪಪತ್ತಿ ಇತಿ ಒಂದು ಸಣ್ಣ ಆಕ್ಷೇಪಣೆ ಮೊದಲು ಹಾಕಿದ ಇವನು ಪೂರ್ವಪಕ್ಷಿ. ಏನು ಆಯ್ತು ಸ್ವಾಮಿ, ನೀವು ಇಷ್ಟೆಲ್ಲಾ ಹೇಳಿದ್ರಿ, ಏನು ಭೇದ ಅಂತಕ್ಕಂಥದ್ದು ಇಲ್ಲ, ಭೇದ ಭೇದ ದೃಷ್ಟಿಯಿಂದ ನೋಡಿದ ಇಷ್ಟೆಲ್ಲ ಅನರ್ಥ ಆಗುತ್ತೆ, ಭಯ ಅಂತ ಅನ್ನೋದು ಹೋಗೋದಿಲ್ಲ ಯಾವ ಕಾರಣಕ್ಕೂ ಅಂತ ಹೇಳಿ ಎಲ್ಲ ಹೇಳಿದ್ರಲ್ಲ. ಈಗ ಅಭೇದ ಅಂತ ಒಪ್ಕೊಂಡ್ರೆ ಆಯ್ತು, ಅಭೇದ ಅಂತ ಒಪ್ಕೊಂಡ್ರೆ, ಅಭೇದ ಅಂತ ಒಪ್ಕೊಂಡ್ರೆ ಈ ಕರ್ಮ ಕರ್ತೃತ್ವ ಹೊಂದೋದಿಲ್ಲ ಸ್ವಾಮಿ. ಯಾಕೆ ನೋಡಿ, ಈಗ ನಾನು ಅಜ್ಞಾನಿ, ಹೌದು ತಾನೆ? ನಾನೇನಾಗಬೇಕು, ನಾನು ಇದರ ಮುಖಾಂತರವಾಗಿ ಅಂದರೆ ಈ ಸಾಧನದಿಂದ ಆ ಒಂದು ಜ್ಞಾನ, ಆ ಒಂದು ಮುಕ್ತಿಯನ್ನ, ಒಂದು ಕೈವಲ್ಯ ಪದ ಅಂತಿದೆಯಲ್ಲ ಪರಮಾತ್ಮನ, ಅವನು ತಿಳಿದುಕೊಳ್ಳಬೇಕು. ಅಂದ್ರೆ ಏನಾಯ್ತು, ಕರ್ತೃ ನಾನು ತಿಳ್ಕೊಳ್ಬೇಕು. ಯಾವುದನ್ನು ತಿಳ್ಕೊಳ್ಬೇಕು? ಆತ್ಮನನ್ನು ತಿಳಿದುಕೊಳ್ಳಬೇಕು. ಅದ್ಯಾವುದು? ಕರ್ಮ ಆಯ್ತು. ಈ ನೀವು ಅಭೇದ ಹೇಳ್ಬಿಟ್ರೆ ಅವಾಗ ಏನಾಯ್ತು, ಕರ್ತೃ ಬೇರೆ ಕರ್ಮ ಬೇರೆ, ಹೌದ್ ತಾನೆ? ತಿಳ್ಕೊಳ್ಳೋದು ನಾನು ಬೇರೆ, ಆತ್ಮ ಬೇರೆ. ನಾ ತಿಳ್ಕೊಳ್ಬೇಕು, ಯಾಕಂದ್ರೆ ನಾನು ತಿಳಿದಿಲ್ಲ, ಅದು ಆತ್ಮ ನಾ ತಿಳಿದಿಲ್ಲ, ತಿಳ್ಕೊಳ್ಬೇಕು, ಅದು ಬೇರೆ ಇದೆ. ಹೀಗಾಗ್ಬಿಟ್ರೆ ನೀವು ಅಭೇದ ಅಂತ ಹೇಳ್ಬಿಟ್ರೆ ಇದು ಕರ್ಮ ಕರ್ತೃ ನಾನು ಆತ್ಮನನ್ನ ತಿಳಿದುಕೊಳ್ಳಬೇಕು ಅನ್ನೋದೇ ಹೊಂದದಲ್ಲ ಸ್ವಾಮಿ. ತಿಳ್ಕೊಳ್ಬೇಕು ಅಂತ ನಾವು ವಾಕ್ಯವೇ ಹೊಂದದೇ ಇರುವಾಗ ಇನ್ಯಾವ ಉಪನಿಷತ್ತು ಯಾವ್ದಕ್ಕೆ ಹಾಕೋದೇ ಹೊರಟಿದೆ ಅಂತ ಹೇಳ್ಬಿಟ್ಟ. ಕರ್ಮ ಕರ್ತೃತ್ವ ಅದು ಹೊಂದೋದೇ ಇಲ್ಲಲ್ಲ ಅಂದ್ರೆ ಅದಕ್ಕೆ ಇವಾಗ ಹೇಳ್ತಾ ಉತ್ತರ ಅದನ್ನ, ನಾ ಇಲ್ಲಪ್ಪ ಹಾಗಿಲ್ಲ. ಏನು ನೋಡಿ, ಈ ಕರ್ಮ ಕರ್ತೃ ಅಂತಕ್ಕಂಥದ್ದನ್ನ, ಕರ್ತೃ ಕರ್ಮ ನಾನು ಇದನ್ನು ಪಡೆಯಬೇಕು ಅಂತನ್ನುವಾಗ ನಾವು ಲೌಕಿಕವಾಗಿ ಅರ್ಥ ಮಾಡಿಬಿಟ್ರೆ, ನಾನು ಇದನ್ನ ಪಡೆಯಬೇಕು ಅಂದ್ರೇನು, ನಾನು ಕರ್ತೃ, ಇದನ್ನ ನನ್ನ ಮನೆಯಲ್ಲಿ ಮೊಬೈಲ್ ಇಲ್ಲ, ನನ್ನ ಹತ್ರ ಮೊಬೈಲನ್ನು ಪಡೆಯಬೇಕು ಅಂತ ಹಾಗೆ ಅರ್ಥ ಆಗಿಬಿಡುತ್ತಪ್ಪ. ಹಾಗರ್ಥ ಅಲ್ಲ ಇದು. ಇದುವರ ತನಕ ಹೇಳಿದ್ವಲ್ಲ, ಮತ್ತೆ ಹೇಗೆ ಅರ್ಥ ಅಂದ್ರೆ ವಿಜ್ಞಾನ ಮಾತ್ರತ್ವ ಸಂಕ್ರಮಣಸ್ಯ. ಸಂಕ್ರಮಣ ಅಂತಂದ್ರೆ ಉಪಸಂಕ್ರಾಮತೆ ಅಂತ ಉಪಸಂಕ್ರಮಣವನ್ನು ಹೇಳಿದ್ದಾರಲ್ಲ, ಅದೇನು ಅಂದ್ರೆ ವಿಜ್ಞಾನ ಮಾತ್ರತ್ವ, ಕೇವಲ ವಿಜ್ಞಾನ, ಎಲ್ಲಿ ಹೋಗ್ಬೇಕಾದಿಲ್ಲ, ಯಾವನು ಪಡ್ಕೋಬೇಕಾದವನೂ ಇಲ್ಲ, ಪಡ್ಕೊಳ್ಳಬೇಕಾದದ್ದೂ ಇಲ್ಲ, ಮತ್ತೆ ಪಡೆದುಕೊಳ್ಳುವ ಸಾಧನವೂ ಇಲ್ಲ, ಯಾವುದೂ ಇಲ್ಲ. ಹೌದಾನೆ? ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ, ಬದ್ಧನೇ ಅಲ್ಲ ಕರ್ತೃ, ಬದ್ಧ ಆದ್ರೂ ತಾನೇ ಕರ್ತೃ ಆಗೋದು, ನ ಬದ್ಧೋ. ಮತ್ತೆ ಇನ್ನು ಸಾಧಕ ಏನೋ ಸಾಧನೆ ಮಾಡಬೇಕು, ಈ ಸಾಧನೆಯಿಂದ ಬದ್ಧನೇ ಅಲ್ಲದೆ ಇದ್ಮೇಲೆ ಇನ್ಯಾವ ಸಾಧನೆಯಿಂದ ಮುಕ್ತನಾಗಬೇಕು? ಬದ್ಧನಾದ್ರೆ ಮುಕ್ತನಾಗಬೇಕು? ಬದ್ಧ ಆಗಿದ್ರೂ ತಾನೇ ಮುಕ್ತನಾಗಬೇಕು, ಬದ್ಧನೇ ಅಲ್ಲ. ಮತ್ತೆ ಯಾವಾಗ ಬದ್ಧನಲ್ಲವೋ ಕೂಡ ಆವಾಗೇನು, ಆವಾಗ ಮುಕ್ತ ಸ್ಥಿತಿಯನ್ನು ಪಡೆದುಕೊಳ್ಳಬೇಕಾದದ್ದಿಲ್ಲ. ಯಾವಾಗ ಎರಡೂ ಇಲ್ವೋ ಇನ್ನು ಸಾಧನೆ ಅಂತ ಹೇಳಿ ಬಂತು, ಯಾವುದು. ಹೀಗಾಗಿ ಕೇವಲ ವಿಜ್ಞಾನ ಮಾತ್ರತ್ವ ಸಂಕ್ರಮಣಕ್ಕೆ, ಬರೀ ತಿಳ್ಕೊಳ್ಳೋದು. ಏನ್ ತಿಳ್ಕೊಳ್ಳೋದು? ಇಷ್ಟೇ, ನಾನು ಯಾವತ್ತಿಗೂ ಕೂಡ ಬದ್ಧನಾಗಿರಲೇ ಇಲ್ಲ. ಬದ್ಧನಾಗಿದ್ದರೂ ತಾನೇ ಉಪಸಂಕ್ರಮಣ ಎಲ್ಲ ಹೊಂದೋದು. ನಾನು ಯಾವತ್ತೂ ಕೂಡ ಬದ್ಧನಾಗಿರಲೇ ಇಲ್ಲ. ನಾನು ನಿತ್ಯ ಮುಕ್ತ ಸ್ವರೂಪನಾದ ಬ್ರಹ್ಮತತ್ವವೇ ಆತ್ಮತತ್ವವೇ ನಾನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ಅಷ್ಟೇ. ಯಾಕೆ ನೀ ಆಗಲೇ ಆಗ್ಬಿಟ್ಟಿದೀಯ, ಗೊತ್ತಿಲ್ಲ. ಆ ಗೊತ್ತಿಲ್ಲ ಅಂತಕ್ಕಂಥದ್ದೇ ವಿದ್ಯೆ. ಅದನ್ನ ಹೋಗಲಾಡಿಸ್ಕೊಂಡು, ಓಹೋ ಹೌದಲ್ವೇ, ನಾನು ಹಿಂದೆ ಇಷ್ಟು ತನಕ ನಾನು ಬದ್ದಾಡ್ತಾ ಇದ್ನಲ್ಲ, ಆಗಲೂ ನಾನು ಬದ್ಧನಾಗಿರ್ಲಿಲ್ಲ, ಈಗಲೂ ಬದ್ಧನಲ್ಲ, ಮುಂದೆಯೂ ಬದ್ಧನಾಗುವುದಿಲ್ಲ ಎಂಬುದಾಗಿ ತಿಳ್ಕೊಳ್ತಾನಲ್ಲ ವಿಜ್ಞಾನ. ಅಷ್ಟೇ ಉಪಸಂಕ್ರಮಣ ಅಷ್ಟೇ ಇದೆ.
ವಿಜ್ಞಾನ ಮಾತ್ರತ್ವ ಸಂಕ್ರಮಣಸ್ಯ. ಸಂಕ್ರಮಣ ಅಂದ್ರೆ ಇದೇ ಅರ್ಥನಪ್ಪ. ಉಪಸಂಕ್ರಾಮತಿ ಅಂದ್ರೇನು? ನಾನು ಅನ್ನಮಯ ಆತ್ಮನಲ್ಲ. ಅಯ್ಯಯ್ಯೋ, ಯಾವತ್ತೂ ನಾನು ಅನ್ನಮಯ ಆತ್ಮನಲ್ಲ. ಯಾಕೆ? ಅದು ಪರಿಚ್ಛಿನ್ನ, ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇಷ್ಟೇ ಪರಿಚ್ಛಿನ್ನ, ಇದರ ವ್ಯಾಪ್ತಿ. ನಾನು ಯಾವತ್ತೂ ಕೂಡ ಅನ್ನಮಯ ಶರೀರವನ್ನು ಹಾಗೇ ಇರಲಿಲ್ಲ ಅಂತ ಏನು ತಿಳ್ಕೊಳ್ಳೋದಷ್ಟೇ. ಯಾಕೆ ಆಗಿರ್ಲಿಲ್ಲ? ಅಜ್ಞಾನದಿಂದ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅವಯವ ಇದೆ ಯಾವುದಲ್ಲ. ಇದು ಯಾವುದು ಅವರಿಗೆ ಅವಯವ ಅವೆಲ್ಲ ಹೇಳ್ತಿಲ್ಲ. ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ ಅಂತ ಎಲ್ಲ ಅಲ್ಲಿವರೆಗೂ ಹೇಳಿತ್ತು. ಯಾವಾಗ ಅಲ್ಲ, ಯಾವ ಆತ್ಮ ಅನ್ನಮಯಾತ್ಮನು ನಾನಲ್ಲ, ಪ್ರಾಣಮಯಾತ್ಮನು ನಾನಲ್ಲ. ನಾನಲ್ಲ ಅಂದ್ರೆ ಈಗಲ್ಲ ಅಂತಲ್ಲ, ಯಾವಾಗಲೂ ಆಗಿರ್ಲಿಲ್ಲ, ಈಗಲೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ ಅಂತನೂ ಜ್ಞಾನ ಅಷ್ಟೇ. ಹೀಗೆ ಪ್ರತಿಯೊಂದು ಕೂಡ ಅನ್ನಮಯನಿಂದ ಆನಂದಾತ್ಮನವರೆಗೆ, ಆನಂದಮಯಾತ್ಮನವರೆಗೆ, ಅನ್ನಮಯಾತ್ಮನಿಂದ ಆನಂದಮಯಾತ್ಮನವರೆಗೆ ಕೇವಲ ವಿಜ್ಞಾನ. ಯಾವುದು ನಾನಲ್ಲ, ಇದಕ್ಕೆ ಸಂಬಂಧಪಟ್ಟಿಲ್ಲ. ನಾನು ಯಾವಾಗಲೂ ಕೂಡ ಹಿಂದೆಯೂ ಇದಾಗಿಲ್ಲ, ಮುಂದೆ ಈಗಲೂ ಇಲ್ಲ, ಮುಂದೆ ಅಂತ ತಿಳ್ಕೊಳ್ತಕ್ಕಂಥ ಅಷ್ಟೇ ಹೊರತು ಇನ್ನು ಉಪಸಂಕ್ರಮಣ ಅಂದ್ರೆ ಓಹೋ ನಾನು ಏನನ್ನು ಹೋಗಿ ಪಡೀಬೇಕು, ಇವಾಗ ಇಲ್ಲ ನನ್ನ ಹತ್ರ ಪಡಿಬೇಕು ಅಂತ ಒಂದು ಉದಾಹರಣೆ. ನ ಜಲೂಕಾದಿವತ್ ಸಂಕ್ರಮಣಂ ಯಹ ಉಪದಿಶ್ಯತೆ. ಈ ಒಂದು ಜಿಗ್ನೆ ಹುಳ ಇದೆ, ಅದು ಏನಾಗುತ್ತೆ, ಅದಕ್ಕೆ ರಕ್ತ ಕುಡಿಬೇಕು, ಏನೋ ಮಾಡಬೇಕು, ಅದೇನೋ ಒಂದು ಕಾಯ್ತಾ ಇರುತ್ತೆ. ಯಾರೋ ಬಂದ ಅಲ್ಲಿ ಹೋದ್ರು ಹಿಡ್ಕೊಂಡ್ಬಿಡ್ತಾರೆ, ಹೇಳ್ಬಿಡ್ತಾರೆ. ಹಾಗೆ ಇದು ಎಲ್ಲೋ ಹೋಗಿ ಯಾರೋ ಬರ್ತಾನೆ ಕಾಯ್ಕೊಂಡು ಏನೋ ಆಗುತ್ತೆ ಅಂತ ಅವನ್ನ ಆಶ್ರಯಿಸಿ ಅವನನ್ನ ಹಿಡಿದು ಪಡ್ಕೊಳ್ತಕ್ಕಂಥದ್ದಲ್ಲ. ಕಿಂತರ್ಹಿ ವಿಜ್ಞಾನ ಮಾತ್ರ ಸಂಕ್ರಮಣ ಶ್ರುತೆ ಅರ್ಥ. ಈ ಸಂಕ್ರಮಣ ಶ್ರುತಿಗೆ ವಿಜ್ಞಾನ ಮಾತ್ರ ಅಷ್ಟೇನು. ನಾನು ಯಾವತ್ತೂ ಕೂಡ ಈ ಯಾವ ಕೋಶಗಳಿಗೂ ಕೂಡ ಸಂಬಂಧಪಟ್ಟಿರಲಿಲ್ಲ, ಈಗಲೂ ಸಂಬಂಧಪಟ್ಟಿಲ್ಲ, ಮುಂದೆಯೂ ಕೂಡ ಸಂಬಂಧ ಪಡುವುದಂತೂ ಇಲ್ಲವೇ ಇಲ್ಲ ಎಂಬುದಾಗಿ ಕೇವಲ ವಿಜ್ಞಾನ ಮಾತ್ರ ಅಷ್ಟೇ. ಆಗೇನಾಗುತ್ತೆ, ಯಾವುದು ಕರ್ತೃ ಇಲ್ಲ, ಕರ್ಮ ಇಲ್ಲ, ಸಾಧನ ಇಲ್ಲ. ಯಾಕೆ? ಹಿಂದೆ ಇಲ್ಲದೆ ಇದ್ರೆ ಈಗ ಪಡ್ಕೋಬೇಕು, ಆಗ ಕರ್ತೃ ಕರ್ಮ ಸಾಧನ ಬೇಕು. ಇಲ್ಲ, ಹಾಗಿಲ್ಲ. ಇವ್ ವಿಜ್ಞಾನ ವಿಜ್ಞಾನ ಏನು ವಿಜ್ಞಾನ? ಇದೇ ವಿಜ್ಞಾನ. ನಾನು ಯಾವತ್ತೂ ಕೂಡ ಅಂದ್ರೆ ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ, ಈ ಮೂರೂ ಕಾಲದಲ್ಲಿ, ಮೂರು ಅವಸ್ಥೆಗಳಲ್ಲಿ, ಯಾವುದೇ ಸ್ಥಿತಿಯಲ್ಲಿಯೂ ಕೂಡ ನಾನು ಬದ್ಧನಾಗಿರಲಿಲ್ಲ, ಬದ್ಧನಾಗುವುದೂ ಇಲ್ಲ, ಈಗಲೂ ಬದ್ಧನಾಗಿಲ್ಲ ಅಂತ ತಿಳಿದುಕೊಳ್ಳುವುದಷ್ಟೇ ಅಂತ ಕೇಳಿ, ನಾನು ಮುಖ್ಯಮೇವ ಸಂಕ್ರಮಣ ಶ್ರೂಯತೆ ಉಪಸಂಕ್ರಾಮತಿ ಇತಿ. ಅಲ್ಲ ಸ್ವಾಮಿ, ಈಗ ಈ ಸಂಕ್ರಮಣ ಅಂತ ಅನ್ನೋದಕ್ಕೆ ಮುಖ್ಯಾರ್ಥವನ್ನು ಬಿಟ್ಬಿಟ್ಟು ನೀವು ಅದೇ ಸಂಕ್ರಮಣ ಅಂದ್ರೆ ವಿಜ್ಞಾನ ಮಾತ್ರ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಅದು ಸ್ವಲ್ಪ ಮುಖ್ಯವಾದ ಅರ್ಥನೇ ಇದೆಯಲ್ಲ. ಸಂಕ್ರಮಣ ಪಡ್ಕೊಳ್ಳೋ ಇದೆಯಲ್ಲ ಮುಖ್ಯವಾದ ಅರ್ಥ ಅಂತ ಸ್ವಲ್ಪ ಅನುಮಾನ ಪಟ್ಟು ಹೇಳ್ಬಿಟ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ ಇವಾಗ ಅನ್ನ. ಇಲ್ಲಪ್ಪ, ಹಾಗಿಲ್ಲ. ಅನ್ನಮಯೇ ಆದರ್ಶನ. ಈಗ ಈ ಅನ್ನಮಯ ಆತ್ಮನಲ್ಲಿ ಈ ಒಂದು ಸಂಕ್ರಮಣ ಅಂತ ಅನ್ನವೇ ಆದರ್ಶನ ಅಂತಾರೆ. ಸಂಕ್ರಮಣ, ಈ ಸಂಕ್ರಮಣ ಇದೆಯಲ್ಲ ಅದು ಆದರ್ಶನ, ಅದು ಆಗೋದಿಲ್ಲ. ಮತ್ತು ಯಾತಕ್ಕಾಗೋದಿಲ್ಲ ಅಂತಂದ್ರೆ ಹೇಳ್ತಾರೆ ನೋಡಿ. ಅನ್ನಮಯ ಆತ್ಮನಲ್ಲಿ ಅವನು ಈ ಅನ್ನಮಯ ಆತ್ಮನನ್ನ ಪಡೆದುಕೊಳ್ಳಬೇಕಾದರೆ ಏನಾಗಿರ್ಬೇಕು? ಏನು ಅನ್ನಮಯ ಆತ್ಮ ಆಗಿರಬಾರ್ದು, ಆಗಾಗ ಅನ್ನಮಯ ಆತ್ಮ ಪಡ್ಕೊಳ್ಬೇಕು ಅಂತ ಆಯ್ತು. ಅನ್ನಮಯ ಆತ್ಮ ಆಗಿರಲಿಲ್ಲ ಅಂತ ಅನ್ನೋದು ಸಾಧ್ಯ. ಯಾಕೆ? ಶರೀರನೇ ಇರಲಿಲ್ಲ ಅಂದ್ರೆ ತಿಳ್ಕೊಳ್ಳೋದು ಯಾವುದು? ತಿಳ್ಕೊಳ್ಬೇಕಾದದ್ದು ಏನು? ಅನ್ನಮಯ ಆತ್ಮದಲ್ಲಿ ಹೊಂದೋದಿಲ್ಲ. ಮತ್ತು ನಹಿ ಅನ್ನಮಯಂ ಉಪಸಂಕ್ರಾಮತಃ ವಾಕ್ಯಾತ್ ಅಸ್ಮಾತ್ ಲೋಕಾತ್ ಜಲೂಕಾವತ್ ಸಂಕ್ರಮಣಂ ದೃಶ್ಯತೆ ಅನ್ಯಥಾವಾ. ಮತ್ತೆ ಇನ್ನೊಂದು ವಿಚಾರ ನೋಡಿಪ್ಪ, ಈ ಅನ್ನಮಯಾತ್ಮನನ್ನ ಉಪಸಂಕ್ರಾಮತಿ ಅಂದ್ರೆ ಪಡೆದುಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಅವನು ಅನ್ನಮಯಾತ್ಮನನ್ನ ಬಿಟ್ಟು ಬೇರೆ ಆಗಿರ್ಬೇಕು. ತಾನು ಆಗ್ತಾನೆ ಅನ್ನಮಯ ಪಡ್ಕೊಳ್ಳೋದು ಅಂತ ಸಾಧ್ಯ ಇದೆ. ಹಾಗೆ ಆ ಒಂದು ಅನ್ನಮಯಾತ್ಮನ ಪಡೆದುಕೊಳ್ಬೇಕಾದ್ರೆ ದ್ವಾಕ್ಯಾತ್ ಅಸ್ಮಾನ್ ಲೋಕಾತ್, ಈ ಒಂದು ಲೋಕ, ಈ ಶರೀರ ಇದಿಲ್ಲ, ಅದಕ್ಕಿಂತ ಬೇರೆಯಾಗಿದ್ದು
ಆಗೇನಾಗುತ್ತೆ, ಜಲುಕ ಅವತ್ತು ಆ ಜಿಗಣೆ ಹುಳ ಎಲ್ಲೊಂದು ಬಂತು, ಅವನು ಹಿಡ್ಕೊಂಡು ಹೀಗೆ ತಗೊಳ್ತಾರ, ಪ್ರಯೋಜನ ಪಡ್ಕೊಳ್ತಾರ. ಹಾಗೆ ಸಂಕ್ರಮಣ ಅಂದ್ರೆ ಆಗುವುದೇ ಇಲ್ಲ. ಯಾಕೆ ಅನ್ನಮಯಾತ್ಮನ ಬಿಟ್ಟರೆ ಅವನ ಅಸ್ತಿತ್ವ ಇಲ್ವಲ್ಲ, ಎಲ್ಲಿ ಹೋಗ್ತಾ ಅಸ್ತಿತ್ವ, ಯಾರ್ದು ಅಸ್ತಿತ್ವ? ಅನ್ನಮಯಾತ್ಮ ಇದಿರ್ತಾನೆ ಅಸ್ತಿತ್ವ. ಮತ್ತು ಅನ್ಯಥಾ ಸಂಕ್ರಮಣ, ಹೀಗೂ ಸಂಕ್ರಮಣ ಹೊಂದಲ್ಲ, ಮತ್ತೆ ಬೇರೆ ವಿಧದಲ್ಲೂ ಸಂಕ್ರಮಣ ಹೊಂದಲ್ಲ. ಬೇರೆ ವಿಧ ಸಂಕ್ರಮಣ ಹೊಂದಲ್ಲ ಅಂತಂದ್ರೆ ಏನು? ಬೇರೆ ವಿಧದಲ್ಲಿ ಅಂತಂದ್ರೆ ನೋಡಿ, ಈಗ ಮನಸ್ಸು ಬುದ್ಧಿ ಅಂತಕ್ಕಂಥದ್ದು ನಮ್ಮ ಒಂದು ಶರೀರವನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿ ಅಲ್ಲಿಂದ ಬರುವುದಕ್ಕೆ ಸಾಧ್ಯ ಇದೆ. ಯಾವುದ್ರಲ್ಲಿ? ಈ ಒಂದು ಮನಸ್ಸು ಬುದ್ಧಿ ಅಂತಕ್ಕಂಥದ್ದು. ಆದರೆ ಅದು ಹೇಗೆ ನೋಡಿ, ನಾನು ಇಲ್ಲಿದ್ದೇನೆ, ನನ್ನ ಮನಸ್ಸು ಏನಾಗಿದೆ, ನನ್ನ ಮನಸ್ಸು ಇವಾಗ ನಿಮ್ಮ ಹತ್ರ ಬಂದ್ಬಿಡ್ತು. ಎಲ್ಲಿ? ಅಮೆರಿಕಾದಲ್ಲಿ. ಓಹೋ, ಏನ್ ಸರ್ ಬಹಳ ಚೆನ್ನಾಗಿದ್ದೀರಾ, ಹಾಗೆ ಬಂದೆ, ಕಾಫಿ ಕುಡಿದೆ, ಬಂದ್ಬಿಡ್ತು. ಸ್ವಲ್ಪ ಹೊತ್ತಾಯ್ತು, ತಿರ್ಗಾ ವಾಪಸ್ ಬಂತೀನಿ. ಹೀಗೆ ಆ ಮನಸ್ಸಿಗೆ ಸಾಧ್ಯ. ಆದರೆ ನಾನು ಅಂದ್ರೆ ಅನ್ನಮಯ ಆತ್ಮ ಹೀಗೆ ನನ್ನನ್ನೇ ನಾನು ಬಿಟ್ಕೊಂಡು ತಿರ್ಗಾ ನಾನು ನನ್ನನ್ನೇ ಒಂದು ಸೇರ್ಕೊಳ್ಳೋ ಸಾಧ್ಯವ? ಖಂಡಿತ ಸಾಧ್ಯವಿಲ್ಲ. ಅದು ಬೇರೆ ಕಡೆ ಸಾಧ್ಯ, ಅನ್ನ ಪ್ರಾಣಮಯ ಆತ್ಮ, ಮನೋಮಯ ಆತ್ಮ, ವಿಜ್ಞಾನಮಯ ಸಾಧ್ಯ ಅಷ್ಟೇ, ಇಲ್ಲಿ ಸಾಧ್ಯವೇ ಇಲ್ಲ. ಮತ್ತು ಮನೋಮಯಸ್ಯ ಬಹಿರ್ನಿರ್ಗತಸ್ಯ ವಿಜ್ಞಾನಮಯಸ್ಯವ ಪುನಃ ಪ್ರತ್ಯಾವೃತ್ಯ ಆತ್ಮಸಂಕ್ರಮಣಂ ಇತಿ ಚೇತ್. ಸ್ವಾಮಿ ಹಾಗೆ ಹಾಕ್ಬಿಡಿ ಸ್ವಾಮಿ, ಮನೋಮಯ ಇದೆಯಲ್ಲ, ಮನೋಮಯ ಆಗ್ತಾ ಇದ್ದಾನೆ, ಮನಸ್ಸು ಆಚೆ ಕಡೆ ಹೋಯಿತು. ವಿಜ್ಞಾನಮಯ ಇದೆ, ಅವನು ಆಚೆ ಕಡೆ ಹೋಯ್ತು ಬುದ್ಧಿ, ಮತ್ತೆ ಪುನಃ ಬಂತು. ಹಾಗೆ ಈ ಒಂದು ಎಲ್ಲ ಆತ್ಮಗಳನ್ನು ತಗೊಂಡ್ಬೇಡ, ಎಲ್ಲ ಆತ್ಮಗಳನ್ನು ಒಂದಕ್ಕೂ ಹೊರಗೆ ಹೋಗ್ತಾನೆ ಬರ್ತಾನೆ ತಗೊಂಬೇಡ ಅಂದ್ರೆ ಹಾಗಾಗೋದಿಲ್ಲಪ್ಪ. ಯಾಕೆ ಅಂದ್ರೆ ಸ್ವಾತ್ಮನೇ ಕ್ರಿಯಾ ವಿರೋಧ. ಈಗ ನೋಡಿ, ಅನ್ನಮಯ ಆತ್ಮಲ್ಲಿ ಹೊಂದೋದೇ ಇಲ್ಲ, ಆಯ್ತು, ಬಿಟ್ಟು ಶರೀರ ಬಿಟ್ಟು ಹೋದಾಯ್ತು, ಅವನು ಇರೋದೇ ಅಸ್ತಿತ್ವ ಇಲ್ಲ. ಇನ್ನು ಮನೋಮಯ ಆತ್ಮ ಅವರಲ್ಲೂ ಹೊಂದೋದಿಲ್ಲ. ಯಾತಕ್ಕೆ ಅಂತಂತಂದ್ರೆ ಏನಾದ್ರೂ ಕೂಡ ಮನೋಮಯ ಆತ್ಮ ಅಲ್ಲಿಂದ ಹೊರಟು ಹೋಗೋದಾಗ್ಲಿ ಅಥವಾ ಅಲ್ಲಿಂದ ಬಂದು ಸೇರೋದಾಗ್ಲಿ ಯಾರು ಎಲ್ಲಾಗಬೇಕು? ಎಲ್ಲೋ ಮನೋಮಯ ಆತ್ಮನಿಗಿಂತ ಬೇರೆ ಕಡೆ ಹೋಗ್ಬೇಕು, ಆ ಬೇರೆ ಜಾಗದಿಂದ ಇಲ್ಲಿ ಬಂದು ಸೇರ್ಬೇಕು. ಹಾಗಿದ್ರು ಸೇರೋದು ಅಂತ ಕಡೆ ಇರ್ಬೇಕು, ಅದು ನಮಗಿಂತ ಬೇರೆ ಆಗಿರ್ಬೇಕು. ಆದರೆ ಈ ಮನೋಮಯಾತ್ಮನು ಮನೋಮಯಾತ್ಮನನ್ನೇ ಸೇರುತ್ತಾನೆ, ಪಡೆದುಕೊಳ್ಳುತ್ತಾನೆ. ಹೋಗಿದ್ದ ಬಂದ ಮನೋಮಯಾತ್ಮನನ್ನೇ ಪಡೆದುಕೊಳ್ಳುತ್ತಾನೆ ಅಂದ್ರೆ ಏನರ್ಥ? ಮನೋಮಯಾತ್ಮನು ಬೇಕಾದ್ರೆ ಇನ್ಯಾವುದು ಆತ್ಮನ ಪಡ್ಕೊಳ್ತಾನೆ ಅಂದ್ರೆ ಒಂದು ಹೇಳ್ಬೋದು, ಅವನನ್ನೇ ನಾನು ನನ್ನೇ ಪಡೆದುಕೊಳ್ಳುತ್ತೇನೆ ಅಂದ್ರೆ ಏನು ಅರ್ಥ ಇದೆ? ಹಾಗಾಗಿ ಇದೇನಾಗಿದೆ, ಮನೋಮಯಾತ್ಮನನ್ನೇ ಪಡೆದುಕೊಳ್ಳುತ್ತಾನೆ ಅಂತನ್ನೋದು ಪ್ರತಿಯೊಂದು ಆತ್ಮರುಗಳಲ್ಲಿಯೂ ಕೂಡ ಅದು ಹೊಂದೋದಿಲ್ಲ. ಮತ್ತೆ ಯಾಕೆ? ಸ್ವಾತ್ಮನಿ ಕ್ರಿಯಾ ವಿರೋಧ. ತನ್ನಲ್ಲಿ ಕ್ರಿಯಾ ವಿರೋಧ, ಯಾವ ಕ್ರಿಯೆನೂ ಆಗೋದಿಲ್ಲ. ನನ್ನಲ್ಲಿ ನಾನೇ ಬಂದು ಸೇರ್ಕೊಳ್ಳೋದು ಅಂತಕ್ಕಂಥ ಸೇರ್ಕೊಳ್ಳೋ ಕ್ರಿಯೆ ಆಗತ್ತಾ? ನನ್ನಲ್ಲಿ ನಾನೇ ಬಂದು ಸೇರ್ಕೊಳ್ಳೋ ಅರ್ಥವೇನು? ಕ್ರಿಯೆ ಆಗೋದಿಲ್ಲ. ಮತ್ತೆ ಅನ್ಯ ಅನ್ನಮಯಂ ಅನ್ಯಮುಪಸಂಕ್ರಾಮತೆ ಇತಿ ಪ್ರಕೃತ್ಯ ಮನೋಮಯೋ ವಿಜ್ಞಾನಮಯೋ ವಾ ಸ್ವಾತ್ಮಾನಮೇವ ಉಪಸಂಕ್ರಾಮತಿ ಇತಿ ವಿರೋಧ ಸ್ಯಾತ್. ಇನ್ನೊಂದು ಅರ್ಥ ಮಾಡಿದ್ರೆ, ಅನ್ಯ ಯಾವನೋ ಒಬ್ಬ ಬೇರೆ ಆತ್ಮ, ಅವನು ತನಗಿಂತ ಬೇರೆಯಾಗಿರ್ತಕ್ಕಂಥ ಇನ್ನೊಬ್ಬ ಅನ್ನಮಯ ಆತ್ಮನನ್ನು ಪಡೆದುಕೊಳ್ಳುತ್ತಾನೆ ಅಂತ ಮೊದಲುಗೊಂಡು ಹೀಗೆ ಎಲ್ಲವೂ ಕೂಡ ಮನೋಮಯ ವಿಜ್ಞಾನಮಯ ಬಂದು ಸೇರ್ಕೊಳ್ತಾನೆ ಅಂದ್ರೆ ಅದೇನಾಗುತ್ತೆ? ಅದು ಎಲ್ಲದಕ್ಕೂ ವಿರೋಧವಾಗುತ್ತೆ. ಯಾಕೆ ವಿರೋಧ ಆಗುತ್ತೆ ಅಂದ್ರೆ ನೋಡಿ, ಈಗ ಬೇರೆ ಯಾವನು ಇದ್ದಾನೆ, ಅವನು ತನಗಿಂತ ಬೇರೆಯಾಗಿದ್ದಂತ ಇನ್ನೊಬ್ಬ ಅನ್ನಮಯ ಆತ್ಮನನ್ನ ಪಡ್ಕೊಳ್ತಾನೆ ಅಂದ್ರೆ ಅರ್ಥ ಏನ? ಮತ್ತೆ ಹೋಗುತ್ತೆ, ಅದು ಹೊಂದೋದೇ ಇಲ್ಲ. ಒಟ್ಟಿನಲ್ಲಿ ಈ ಅನ್ನಮಯ ಆತ್ಮನನ್ನ ಇನ್ನೊಬ್ಬ ಯಾವನು ಬಂದು ಸೇರ್ಕೊಳ್ತಾನೆ ಅಂತಕ್ಕಂಥದ್ದು ಎಳ್ಳಷ್ಟು ಹೊಂದೋದಿಲ್ಲ. ಹೌದಾನೆ? ನನ್ನಲ್ಲಿ ಇನ್ಯಾವನೋ ಒಬ್ಬ ಬಂದು ಸೇರ್ಕೊಳ್ತಾನೆ ಅಂತ ಅನ್ಯ ಆತ್ಮ ಸೇರ್ಕೊಳ್ತಾನೆ ಅಂತಕ್ಕಂಥ ಹೊಂದುತ್ತಾ? ಹೇಗೆ ಹೊಂದುತ್ತೆ? ಹೊಂದೋದಿಲ್ಲ. ಮತ್ತು
ಮನೋಮಯ ವಿಜ್ಞಾನಮಯ ಅಂತ ಇದೆಯಲ್ಲ ಅವರಲ್ಲಂತೂ ಹೊಂದೋದಿಲ್ಲ. ಯಾಕೆ ಅವರಲ್ಲಿ ಅವರೇ ಬಂದು ಸೇರ್ಕೊಳ್ಳೋದು, ಅವರ ಸ್ವರೂಪದಲ್ಲಿ ಅವರೇ ಬಂದು ಸೇರ್ಕೊಳ್ಳೋದು. ಮನೋಮಯನೇ ಸೇರ್ಕೊಳ್ಳುತ್ತಾನೆ, ವಿಜ್ಞಾನಮಯನೇ ಸೇರ್ಕೊಳ್ಳು, ಅದು ಹೊಂದೋದಿಲ್ಲ. ಆವಾಗ ಏನಂತ ಒಂದು ವಿರೋಧ ಬಂದ್ಬಿಡುತ್ತೆ. ವಿರೋಧ ತಥಾ ನ ಆನಂದಮಯಸ್ಯ ಆತ್ಮಸಂಕ್ರಮಣ ಉಪಪದ್ಯತೆ ಅಂತ ಹೇಳಿ ಇದರಂತೆ ಈ ಆನಂದಮಯ ಏನ್ರಿ ಆನಂದಮಯ ಆತ್ಮ ಅದು ಅತ್ಯಂತ ಇವನು ಕೊನೆಯ ಸ್ಥಿತಿ ಅಂದ್ರೆ ಇಲ್ಲ ಅವಂದು ಇದೆ ಅಲ್ಲಿ ಏನು ಆನಂದಮಯನೂ ಕೂಡ ಅವನು ಕೂಡ ತನ್ನನ್ನೇ ಬಂದು ಸೇರಿಕೊಳ್ಳುತ್ತಾನೆ ಅಂತಕ್ಕಂಥದ್ದು ಯುಕ್ತವಾಗೋದಿಲ್ಲ, ಹೊಂದೋದಿಲ್ಲ. ಅಂದ್ರೆ ಈಗ ಏನಂತ ಸೂಚನೆ ಮಾಡಿದಾಗಾಯ್ತು, ಆನಂದಮಯ ಆತ್ಮನೂ ಕೂಡ ಪರಮಾರ್ಥಾತ್ಮನಲ್ಲ ಅಷ್ಟೆ. ಯಾಕೆ ಅವನು ಕೂಡ ಇವರು ಈ ಅನ್ನಮಯ ಆತ್ಮ, ಪ್ರಾಣಮಯ ಆತ್ಮ, ಮನೋಮಯ ವಿಜ್ಞಾನಮಯ ಆತ್ಮ ಅಂತೆ ಅವನೊಬ್ಬ. ಹಾಗಾಗಿ ಹೇಗೆ ಮನೋಮಯಾತ್ಮನು ತನ್ನನ್ನ ಬಿಟ್ಟು ತಿರ್ಗಾ ತನ್ನಲ್ಲೇ ಬಂದು ಸೇರ್ಕೊಳ್ತಾನೆ ನೋಡಿಲ್ವೋ, ಆನಂದಮಯನು ಹಾಗೆ ಅವನು ಹೊಂದಿದೆ. ಅಲ್ಲಿ ಏನಾಯ್ತು, ಈ ಈ ಆತ್ಮ ಅಂತಕ್ಕಂಥವನು ಪರಮಾರ್ಥ ಆತ್ಮ ಅಂತಕ್ಕಂಥವನು ಈ ಯಾವ 5 ಆತ್ಮಗಳಿಗೆ ಸಂಬಂಧ ಪಡದೇ ಇರತಕ್ಕಂತಹ ಮತ್ತೆ 5 ಆತ್ಮರುಗಳಿಗಿಂತಲೂ ಕೂಡ ಭಿನ್ನನಾಗಿರ್ತಕ್ಕಂತಹ, ಮತ್ತೆ ಇನ್ನೊಂದು ಮುಖ್ಯವಾದೇನು, ಈ 5 ಆತ್ಮರುಗಳಿಗೆ ಸ್ವರೂಪಭೂತವಾಗಿರತಕ್ಕಂತಹ ಅವನು ಪರಮಾರ್ಥ ಅಂತ. ಪಂಚಕೋಶ ಆತ್ಮ ಯಾವ ಸಂಬಂಧವೇ ಇಲ್ಲ. ಹೀಗೆ ಈ ಪಂಚಕೋಶ ಬಂದಿರೋ ಜಾತಕ್ಕೆ ಯಾವುದನ್ನೂ ಕೂಡ ಈ ಒಂದು ವಿಜ್ಞಾನ ಮಾತ್ರದಿಂದ ಉಪಸಂಕ್ರಮಣವನ್ನ ಹೇಳಿ ಅದರ ಮೂಲಕ ತಿಳಿದುಕೊಂಡು ಇದು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ, ಇಂತಹ ಆತ್ಮತತ್ವೇ ನಾನಾಗಿದ್ದೇನೆ ಅಂತ ತಿಳಿಸ್ಕೊಡೋದು ಇದರ ಒಂದು ಉಪಯೋಗ ಅಂತ ಹೇಳಿ. ಸಂಕ್ರಮಣ ಅಂದ್ರೆ ಕೇವಲ ಜ್ಞಾನ ಅಷ್ಟೇನೆ. ಯಾಕೆ ಯಾವ ಕಾಲದಲ್ಲೂ ಕೂಡ ನೀನು ಆ ಒಂದು ಅನಾತ್ಮನಾಗಿದ್ದೇ ಇಲ್ಲ, ಇರಲೇ ಇಲ್ಲ. ಯಾವ ಕಾಲದಲ್ಲೂ ಭೂತ ಭವಿಷ್ಯದ ವರ್ತಮಾನ ಯಾವುದರಲ್ಲೂ ಇಲ್ಲ. ಹಾಗಾಗಿ ಸಂಕ್ರಮಣ ಅದನ್ನು ತಿಳ್ಕೊಳ್ಳೋದಷ್ಟೇ ಜ್ಞಾನ ಅಂತ ಹೇಳಿ ಈ ಒಂದು ಭಾಗವನ್ನ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಅದನ್ನು ಮಾಡಿಕೊಂಡ್ರೆ ಅಲ್ಲಿ ಈ ಉಪಸಂಕ್ರಮಣದ ತೃತೀಯ ಭಾಗವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಾಗ ಆಯ್ತು. ಅದನ್ನ ನಾಳೆಯ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.